कावेरी जल विवाद पर बड़ा अपडेट। अब आगे क्या होगा? मुख्यमंत्री डीके शिव कुमार ने बड़ा बयान दिया है। विधानसौधा में मीडिया से बात करते हुए मुख्यमंत्री डीके शिव कुमार ने कहा कि कावेरी नदी के पानी के मुद्दे पर अगला फैसला जल्दबाजी में नहीं लिया जाएगा। उन्होंने बताया कि पहले कानूनी विशेषज्ञों और विपक्षी दलों से सलाह मशविरा किया जाएगा। इसके बाद सभी पहलुओं पर विचार करके अगला निर्णय लिया जाएगा। यानी सरकार इस संवेदनशील मुद्दे पर सभी पक्षों की राय लेकर आगे बढ़ना चाहती है। कावेरी जल विवाद से जुड़ी हर बड़ी अपडेट के लिए जुड़े रहिए। 3500 ಕ್ಯೂಸಿಕ್ ಬಿಡಬೇಕು ಅಂತ ಹೇಳಿ ಆದೇಶ ಏನು ಕೊಡ್ತು, ಅದಕ್ಕೆ ನಾವು ಅಪೀಲ್ ಆಗ್ತದೆ CWMA ಮುಂದೆ. ಆದರೆ ರಾಜ್ಯದ ಜನತೆಗೆ ತಿಳಿಸಬೇಕಾದ ನನ್ನ ಅವಶ್ಯಕತೆ ಇದೆ. CWRC ಮುಂದೆ ನಮ್ಮ CNL MD ಅವರ ಜೊತೆಗೆ ಕೆಲವು ಇಬ್ಬರು ಅಡ್ವೈಸರ್ಸ್ ಕೂಡ ನಾವು ಕಳಿಸಿದ್ದೀವಿ. ಅವರು ಏನು ವಾದವನ್ನು ಮಂಡಿಸಬೇಕು ಮಂಡನೆ ಮಾಡಿದ್ದ ಎಲ್ಲ ವಾದಗಳು ಕೂಡ ದಾಖಲೆಗಳಿದೆ. ಅದಾದ ಮೇಲೆ ನಿನ್ನೆ ಕೂಡ ಅಪೀಲ್ ಮಾಡಿದ್ರು. ನಿನ್ನೆ ಈ ಆರ್ಡರ್ಕಿನ ನಮಗೆ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಟೈಮ್ ಕೊಡಿ, ಡೆಫರ್ ಮಾಡಿ ಅಂಥೇಳಿ ನಾವು ಕೂಡ ಮನವಿ ಮಾಡಿದ್ದೆವು. ಅವರು ಇಲ್ಲ, ನಿಮ್ಗಿನ್ನ ಜಾಸ್ತಿ ನೀರು ಬರ್ತಾ ಇದೆ, ನಮಗೆ ಬಿಡಬೇಕು ಅಂತೇಳಿ ತಮಿಳುನಾಡು ಕೂಡ ಭಾಳ ಪ್ರಬಲವಾದಂಥ ವಾದ. ಅವರು ಏನು ತೀರ್ಮಾನ ಕೊಟ್ಟಿದ್ದಾರೆ, ನಿಮಗೆ ನಾವು ಕೊಟ್ಟಿರೋದೇ ಕಡಿಮೆ, ನಿಮಗೆ ಪ್ರತಿದಿನ ಇಷ್ಟು TMC ಒಳವರು ಬರ್ತಾ ಇದೆ, ನಾವು ಯಾರು ಮುಚ್ಚಿಡಕ್ಕಂತೂ ಆಗಲ್ಲ. ಸೊ ಈಗಾಗಲೇ ಹಾರಂಗಿ 95%, ಕಬಿನಿ 83%, KRS 36%, ಹೇಮಾವತಿ 67%, ಇಷ್ಟು ನೀರು ಇದೆ. ಈಗ ಹೆಚ್ಚು ಕಮ್ಮಿ ನಮ್ಮ ಹೊಳರು 1-2 TMC ಒಟ್ಟು ಎಲ್ಲ ಸೇರಿ ಬರ್ತಾ ಇದೆ. 25,000 ಅಷ್ಟು ಒಳಹರು ಬರ್ತಾ ಇದೆ. ಅದರಲ್ಲಿ 3,500 ಕ್ಯೂಸಿಕ್ಸ್ ಬಿಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇದೆ. ಸೊ ಇದು ಅವರು ಕೂಡ ಅವರ ದಾಖಲೆಯಲ್ಲಿ ಕನ್ಫರ್ಮೇಷನ್ ಮಾಡಿದ್ದಾರೆ. CWRC ಮತ್ತು CWMA ಇಬ್ಬರು ಕೂಡ ಇಷ್ಟು ಒಳಹರಿವು ನಿಮಗೆ ಬರ್ತಾ ಇದೆ ಅನ್ನೋದನ್ನ ಅವರು ದಾಖಲೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ನಿಮಗೆ ಕಡಿಮೆ ಇದೆ ಅಂತ. ಆದರೂ ಕೂಡ ನನ್ನ ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ, ನಾವು ರಾಜ್ಯದ ಹಿತವನ್ನು ಕಾಪಾಡಬೇಕು. ನಾನು ನನ್ನ ಕಷ್ಟ ಕಾಲದಲ್ಲಿ ನಮ್ಮ ರೈತರದ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಅರಿವಿದೆ. ನಾನು ಅದನ್ನು ಬಿಚ್ಚಿ ಮಾತಾಡೋಕೆ ಹೋಗುವುದಿಲ್ಲ. ನಾವು ಅಪೀಲ್ ಹೋಗೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಕೇಂದ್ರದ ಆಲ್ ಪಾರ್ಟಿ ಮೀಟಿಂಗನ್ನು ಕೂಡ ಕರೆದಿದ್ದೆ, ನಮ್ಮ MPs ಮೀಟಿಂಗ್ ಕರೆದಿದ್ದೆ. ದೆಹಲಿಯಲ್ಲಿ ಎಲ್ಲ MPs ಭಾಳ ಗೌರವದಿಂದ ಬಂದು ಈ ರಾಜ್ಯದ ನೀರಿನ ಸಮಸ್ಯೆ ಬಂದಾಗ, ನೆಲದ ಸಮಸ್ಯೆ ಬಂದಾಗ, ಯಾವುದೇ ರಾಜಕಾರಣ ಇರಲಿ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂಥೇಳಿ ನಾವು ಹೋಗಿ ಪಾರ್ಟಿಸಿಪೇಟ್ ನಾವು ನಮ್ಮ ಆಹ್ವಾನಕ್ಕೆ ಬಂದಿದ್ದರು. ಅದಕ್ಕಿಂತ ಮುಂಚಿತವಾಗಿ ನಾನು ಪ್ರಹ್ಲಾದ್ ಜೋಶಿ ಅವ್ರ ಹತ್ರ, ಕೆಲವು ಎಲ್ಲ ಸಂಸದರ ಹತ್ರ ಕೂಡ ನಾನು ಮಾತಾಡಿದ್ದೆ. ಅವರು ಕೂಡ ಬಂದಿದ್ದರು. ಇದನ್ನು ಅಪೀಲ್ ಮಾಡೋಕ್ಕಿಂತ ಮುಂಚಿತವಾಗಿ ಅಪೀಲ್ ಕಾಪಿನೂ ಕೂಡ ನಾನು ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣವ್ರಿಗೆ, ಶೋಭಕ್ಕಂಗೆ ಎಲ್ಲರೂ ಕೂಡ ನಾನು ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ಅವರ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಭಾಳ ಪ್ರಾಮಾಣಿಕವಾಗಿ MPs ಹತ್ರ ನಮ್ಮ ಹತ್ರ ಎಲ್ಲ ದಾಖಲೆಗಳನ್ನು, ಮಾಹಿತಿ ಎಲ್ಲ ಪಡ್ಕೊಂಡು ಅವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಮೇಲೆ ಏನು ಒತ್ತಡ ತರಬೇಕು ತಂದಿದ್ದಾರೆ. ಆದರೆ CWMA ನಿನ್ನೆ ಇಲ್ಲದೆ ನಿಮಗೆ ಕೊಟ್ಟಿರೋದು ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನಿನ್ನೆ ಏನು ನಮ್ಗೆ ಆದೇಶ ಬಂದಿದೆ, ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ. ಇದ್ರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ, ಆಹ್ವಾನ ಕಳಿಸಿದ್ದೇನೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ನಮ್ಮ ಲೀಗಲ್ ಟೀಮ್ ಹತ್ರ ಕೂಡ ಈಗಾಗಲೇ ನಾನು, ಪರಮೇಶ್ವರ್ ಅವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿಯವರು, ಆಲ್ ಲೀಡರ್ಸ್, ಸಂಬಂಧಪಟ್ಟಂಥ ಲೀಗಲ್ ಲೀಡರ್ಸ್ ಏನಿದ್ದಾರೆ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವ್ರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಆಮೇಲೆ ಮಾಡಿಬಿಟ್ಟು ಕೊನೆಗೆ ಆಲ್ ಪಾರ್ಟಿ ಮೀಟಿಂಗಲ್ಲಿ ಅವರ ಅಭಿಪ್ರಾಯನ ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಸೌಹಾರ್ದತೆಯಿಂದ ಇದನ್ನ ಬಗೆಹರಿಸ್ಕೊಳ್ಳೋಕೆ ಸಾಧ್ಯನಾ ಅನ್ನೋದು ಅವರು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನನಗೆ ಇಡೀ ದೇಶದ ಎಲ್ಲ ರೈತರು ಕೂಡ ಒಂದೇ ಈ ಕಾವೇರಿ ವಿಚಾರದಲ್ಲಿ. ಸೊ ಈ ಮಧ್ಯದಲ್ಲಿ ಕೆಲವು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕೆಲವು BJP ಸ್ನೇಹಿತರು, ರೈತ ಸಂಘಟನೆಗಳು ಕೆಲವು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು ಹೋರಾಟ ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅವರ ಎಲ್ಲ ಮಂತ್ರಿಗಳು, MPಗಳು ನಮ್ಮ ರಾಜ್ಯದ ಹಿತವಾಗಿ ಅವರು ಏನು ಹೋರಾಟ ಮಾಡಬೇಕು ಮಾಡಿದ್ದಾರೆ. ಅದಕ್ಕೇನು ಉತ್ತರ ಬರಬೇಕು ಬಂದಿದೆ. ಆಲ್ ಪಾರ್ಟಿ ಮೀಟಿಂಗ್ ಕೂಡ ಕರೆದಿದ್ದೇನೆ.
ಅವ್ರು ತೀರ್ಮಾನ ಮಾಡದೆ ನಾನು ಯಾವ ತೀರ್ಮಾನ ಕೂಡ ನಾನು ಮಾಡೋದಿಲ್ಲ, ಆ ಥರದ ತೀರ್ಮಾನ ಯಾವುದು ಕೂಡ ಮಾಡೋದಿಲ್ಲ. ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೆ ಖಂಡಿತ ನಾನು ಏನು ತೀರ್ಮಾನ ಮಾಡಿದ್ರು ಮಾಡ್ತೇನೆ. ಅವ್ರ ಸಲಹೆಯನ್ನು ಗೌರವದಿಂದ ನಾವು ರಾಜ್ಯದ ಹಿತಕ್ಕೆ ಏನು ಒಳ್ಳೆಯದಿದೆ ಅದನ್ನೆಲ್ಲ ಕೂಡ ನಾವು ಕೇಳಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದಕ್ಕೆ ಎಲ್ಲರೂ ಕೂಡ ನಾನು ಆಲ್ ಪಾರ್ಟಿ ಮೀಟಿಂಗ್ಗೆ ಭಾನುವಾರ ಇನ್ವೈಟ್ ಮಾಡಿದ್ದೀನಿ, ಬರಲಿ, ಅವ್ರ ಸಲಹೆ ಕೊಡಲಿ. ನಾನು ನಮ್ಮ ಲೀಗಲ್ ಟೀಮ್ಗೂ ಹೇಳಿದ್ದೇನೆ, ಅವ್ರ ಸಲಹೆಯನ್ನು ಕೂಡ ತೆಗೆದುಕೊಂಡು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ಮಾಡೋಣ. ಏನು ಯಾವ ರಾಜ್ಯದ ಹಿತಕ್ಕೆ ಏನು ಒಳ್ಳೆಯದಿದೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಲಾಸ್ಟ್ 100 ಇಯರ್ಸ್ ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 ಇಯರ್ಸ್. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಭಾಳ ಲೋಯೆಸ್ಟು. ನಾವು ಯಾವ ಡ್ಯಾಮ್ ಕೂಡ ನೀರನ್ನು ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ಸೊ ಆದರೂ ಕೂಡ ಇದ್ರ ಮಧ್ಯದಲ್ಲಿ ವಿರೋಧ ಪಾರ್ಟಿಯವರು ಕೂಡ ಕೆಲವು ಸ್ಟ್ರೈಕ್ಗಳು ಮತ್ತೊಂದೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ರೈತ ಸಂಘಟನೆಯವರು ಮಾಡ್ತಾಯಿದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುವುದಿಲ್ಲ. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ಇವತ್ತು ತಮ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನನಗೆ ಚೀಫ್ ಮಿನಿಸ್ಟರ್ ಕೂಡ ಬರೋರಿದ್ದಾರೆ. ನಾನು 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದಾಗ, ರಾಜ್ಯದ ಹಿತಕ್ಕೆ ಚರ್ಚೆ ಮಾಡಿದಾಗ, ಈಗ ಹೊಸ ಚೀಫ್ ಮಿನಿಸ್ಟ್ರು ವಿಜಯ್ ರವರು ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸು ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು, ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವ್ರು ನಡ್ಕೊಳ್ತಾ ಇರೋಂಥ ರೀತಿ. ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವುದಾದ್ರು ವಿಚಾರಗಳು ಬಗೆಹರೋದಾದರೆ ಬಗೆಹರಿಲಿ. ಸೊ ನಾನು ನಮ್ಮ ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಡೆಫರ್ ಮಾಡೋಣ ನಮ್ಮ ರಿಕ್ವೆಸ್ಟ್ನ, ಇದನ್ನು ತಮ್ಮ ವಿಸಿಟ್ನ. ಸ್ವಲ್ಪ ಇಲ್ಲಿ ನಿಮ್ಮ ನೀರಿನ ಸೌಹಾರ್ದತೆ ಸ್ವಲ್ಪ ವರ್ಣ ಕೂಡ ನಮ್ಮ ಕಡೆ ಸ್ವಲ್ಪ ತೋರಿಸ್ತಾ ಇದ್ದಾನೆ, ನಮ್ಮ ಕಡೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಕೂಡ ಒಳ್ಳೆಯ ಬರ್ತಾ ಇದೆ. ಒಳ್ಳೆಯ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ಈಗಲೇ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತೀನಿ. ಸೊ ಇನ್ನೊಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ ಅಂಥೇಳಿ. ಏಕೆಂದರೆ ಯಾರು ಹೊರಗಡೆ ಒಬ್ಬ ಅತಿಥಿ ಬರಬೇಕಾದ್ರೆ ನಾವು ಭಾಳ ಸೌಹಾರ್ದತೆಯಿಂದ ಎಮೋಷ್ನಲ್ಲಿ ತೀರ್ಮಾನಗಳನ್ನು ಮಾಡೋಕ್ಕಾಗಲ್ಲ. ಇದಕ್ಕೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದಕ್ಕೆ ಮುಂದಕ್ಕೆ ಹಾಕೋಣ ಅಂಥೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಅದು ಕೂಡ ನಾನು ಈಗ ನಮ್ಮ ಕೊಲೀಗ್ಸ್ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ.